ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾರಮ್ಮ ಚಾನಲ್. ನಾನು ನಿಮ್ಮ ದಿವ್ಯ. ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಕೋಲ ದೊಣ್ಣೆ ಫಾಲ್ಸ್. ಸೊ ಬನ್ನಿ ನಾವು ಹೋಗೋಣ ಇವಾಗ. ಫ್ರೆಂಡ್ಸ್, ನಾವು ಹೊರಟಿದ್ದೀವಿ ದೊಣ್ಣೆ ಫಾಲ್ಸ್ಗೆ ಮಾದಂಗಿಯಿಂದ ಆಲ್ಮೋಸ್ಟ್ 8 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಆಗುತ್ತೆ. ಒಂದು ವೇಳೆ ನೀವು ಅಂಕೋಲದಿಂದ ಹೊರಡ್ತಾ ಇದ್ರೆ ಆಲ್ಮೋಸ್ಟ್ ನಿಮ್ಗೆ 11 to 15 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಆ್ಯಂಡ್ ಗೋಕರ್ಣದಿಂದ ಹೊರಡ್ತಾ ಇದ್ರು ಕೂಡ 16 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದು ಲೊಕೇಟ್ ಆಗಿದೆ. ನಿಮ್ಗೆ ಆನ್ ದ ವೇ ಹೈವೇ ಅಲ್ಲಿ ಕಾಣುತ್ತೆ. ಗೋಕರ್ಣ ರೂಟ್ ಇಂದ ನೀವು ಒಂದ್ ವೇಳೆ ಬರ್ತಾ ಇದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಒಕ್ಕಲ್ಲ ಬೆಳಸೆ ಅನ್ನುವಂತಹ ನಾಮಫಲಕ ಕಾಣುತ್ತೆ. ಸೊ ಅಲ್ಲಿಗೆ ನೀವು ರೈಡ್ ಮಾಡ್ಕೊಂಡು ಹೋಗಬೇಕು. ಸಾಕಷ್ಟು ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಆದ ಸಿರೀನ್ ವ್ಯೂ ಕೂಡ ನಿಮ್ಗೆ ಆನ್ ದ ವೇನೆ ಸಿಗ್ತಾ ಹೋಗುತ್ತೆ. ನೀವು ಅದನ್ನ ಎಂಜಾಯ್ ಕೂಡ ಮಾಡಬಹುದು. ಲಶ್ ಗ್ರೀನು, ಕೂಲ್ ಬ್ರೀಸಿ, ಮಳೆಗಾಲದಂತೂ ಸಾಕಷ್ಟು ಚೆನ್ನಾಗಿರುವಂತಹ ಗ್ರೀನರಿ ನಮ್ಮ ಊರಲ್ಲಿ ನಿಮ್ಗೆ ಸಿಗುತ್ತೆ. ನಮ್ಮ ಅಂಕೋಲ ಊರಲ್ಲಿ ಸರೌಂಡೆಡ್ ಬೈ ಗ್ರೀನರಿ ಆಲ್ ಅರೌಂಡ್ ಆಯ್ತಾ. ಪರ್ಫೆಕ್ಟ್ ಫಾರ್ ನೇಚರ್ ಲವರ್ಸ್ ಮತ್ತೆ ಆಫ್ ಬೀಟ್ ಎಕ್ಸ್ಪ್ಲೋರರ್ಗಂತೂ ಹೇಳಿ ಮಾಡಿಸಿರುವಂತಹ ಪ್ಲೇಸು. ಒಂದ್ ವೇಳೆ ನೀವು ಕಾಮ್ ಎಸ್ಕೇಪ್ ಅನ್ನ ನೋಡ್ತಾ ಇದ್ರೆ ಸಿಟಿ ಲೈಫ್ ಡೆಫಿನೆಟ್ಲಿ ಗೋಕರ್ಣಕ್ಕೆ ಬರ್ತಾ ಇದ್ರೆ ಅಥವಾ ನೀವು ಕಾರವಾರ ಕಡೆ ಬರ್ತಾ ಇದ್ರೆ ಈ ಪ್ಲೇಸ್ ಅನ್ನು ಕೂಡ ವಿಸಿಟ್ ಮಾಡಬಹುದು. ಬಟ್ ಲೋಕಲ್ ಐಟ್ಸ್ ಜೊತೆಗೆ ನೀವು ವಿಸಿಟ್ ಮಾಡೋದು ಸಾಕಷ್ಟು ಬೆಟರ್ ಆಗಿರುತ್ತೆ. ಆ್ಯಂಡ್ ಇವಾಗೆಲ್ಲ ಕೂಡ ಎಕ್ಸ್ಪೋಜರ್ ಜಾಸ್ತಿ ಇದೆ. 2 years ಬ್ಯಾಕ್ ನಾನು ಇದನ್ನ ವಿಸಿಟ್ ಮಾಡಿದ್ದು. ಕ್ಲಿಸ್ಟರ್ ಕ್ಲಿಯರ್ ಆದ ಬ್ಲೂ ವಾಟರ್ ನ ನೋಡಿದ್ರೆ ಸಾಕಷ್ಟು ಚೆನ್ನಾಗಿತ್ತು. ಜಾಸ್ತಿ ಟೂರಿಸ್ಟ್ಗಳು ಬರಕ್ ಸ್ಟಾರ್ಟ್ ಆದ್ರೆ ಡೆಫಿನೆಟ್ಲಿ ಈ ಕ್ಲೀನೆಸ್ಟ್ ಪ್ಲೇಸು ಕ್ಲೀನ್ ಆಗಿರಲ್ಲ. ಹಿಡನ್ ಜೆಮ್ ಹಿಡನ್ ಆಗಿ ಇರೋದು ಬೆಟರ್ ಒಂದೊಂದ್ಸಲ ಅನ್ಸುತ್ತೆ. ಸೊ ಬನ್ನಿ ಇವಾಗ ಪಾರ್ಕಿಂಗ್ ಅನ್ನ ಮಾಡೋಣ. ಫೈನಲಿ ನಾವು ದೊಣ್ಣೆ ಫಾಲ್ಸ್ ಹತ್ರ ರೀಚ್ ಆಗಿದೀವಿ. ಇನ್ನ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಪ್ರಶಾಂತ್ ಅವರು. ಸೊ ನಮ್ಮ ಗ್ಯಾಂಗ್ ಬಂದಿದೆ ಎಕ್ಸ್ಪ್ಲೋರ್ ಮಾಡಕ್ಕೆ. ನಾವು ರೆಡಿ. ನೀವು ರೆಡಿನಾ? ಎಸ್. Let's start our vlog. ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್, ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಅಂಕೋಲದ ಫಾಲ್ಸ್ ಅನ್ನ. ಪಾರ್ಕಿಂಗ್ ಮಾಡಿರುವಂತ ಪ್ಲೇಸ್ ಇಂದ 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕಾಗತ್ತೆ ಫಾಲ್ಸ್ ಅನ್ನ ನೋಡೋದಕ್ಕೆ. ಓ ಎಷ್ಟು ಕಸ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲ ವಾ, ಬನ್ನಿ ಬನ್ನಿ ಸ್ಲೋಗ್ ಹೋಗಿ. ಈ ಫಾಲ್ಸ್ ಅನ್ನ ರೀಚ್ ಆಗ್ಬೇಕಂದ್ರೆ ಹಳ್ಳ ಕೆರೆ ಎಲ್ಲ ದಾಟ್ ಹೋಗ್ಬೇಕಂದ್ರೆ ಸ್ವಲ್ಪ ನೀರಿನ ಸೋರ್ಸ್ ಇರುತ್ತೆ, ಅದನ್ನೆಲ್ಲ ದಾಟ್ ಹೋಗ್ಬೇಕು. ನಿಸರ್ಗ ಸೌಂದರ್ಯವನ್ನು ಸವಿಯುತ್ತ ದಾಟ್ ಹೋಗೋ ನೀರಿನ ಜರಿ ಇಷ್ಟೇ ಇರೋದಾಯ್ತಾ. ಇದಕ್ಕೆ ನಾವೇನು ಸಮುದ್ರ ದಾಟ್ತಾ ಇರೋ ಬಿಲ್ಡಪ್ ಅನ್ನ ತಗೊಂತಾ ಇದೀವಿ ಎಲ್ಲರೂ. ಊರಿಗಂತ ಗಣೇಶ ಹಬ್ಬಕ್ಕೆ ಬಂದವರೆಲ್ಲರೂ ಸೇರ್ಕೊಂಡು ನಾವಿಲ್ಲಿ ಬಂದಿದೀವಿ. ಮಳೆಗಾಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೀರಿನ ಹರಿವು. ನಾವು ಮುಂದೆ ಹೋಗೋಣ ಫ್ರೆಂಡ್ಸ್. ಓ ಮೈ ಗಾಡ್, ಓ ಮೈ ಗಾಡ್, ಓ ಯು ಮೈ ಗಾಡ್. ಈಗ ಇದು ದಿವ್ಯಾರಮ್ಯ ಚಾನೆಲ್ಗೆ ಹೋಗ್ತದೆ. ಎಸ್ ಹೋಗ್ತದೆ. ನಾ ಫ್ರೆಂಡ್ಸ್ ಅಂತೂ ಸಬ್ಸ್ಕ್ರೈಬ್ ಕೇಳ ಪಡಲ್ತು ನಾರೆ. ಓಕೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬಾಕಿ 15 लोग पड़ेगा. ಸಾಯಿಲ್ ಫ್ರೆಂಡ್ಸು, ಸೋನು ಫ್ರೆಂಡ್ಸು, ಎಲ್ಲ ಫ್ರೆಂಡ್ಸು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. It is what a nice scenery. ವಾಟ್ ಸಾಯಿ? ಕಾಡಿನ ದಾರಿಯಲ್ಲಿ ನಡ್ಕೊಂಡು ಇಲ್ಲಿ ಹುಲಿ ಹೋಗ್ತಾ ಇದ್ವಿ. ಹುಲಿ ಬರ್ತದ? ಹುಲಿ ಎಲ್ಲ ಬರಲ್ಲ ಸಾಯಿ. ಟ್ರೆಕ್ಕಿಂಗ್ ಫ್ರೆಂಡ್ಸ್, ನಾವು ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಇದೀವಿ. ಮಚ್ಚ ಹೆಂಗೈತ್ ಲೈಫು? ಜಾಲಿ, ಎಲ್ಲ ಜಾಲಿ. ಇಲ್ಲಿ ಜನನೂ ಇದೆ, ಹುಲಿನೂ ಬರುತ್ತೆ. ಸೌಂಡ್ ಕೇಳಿಸ್ತಾ ಇದೆಯಾ? ಅಲ್ಲೇ ಜರಿ ಇದೆ ನೋಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಫಾರೆಸ್ಟ್ ಏರಿಯಾದಲ್ಲಿ ಎಲ್ಲರೂ ಕೂಡ ಈ ಥರ ಹೂ ಅಂತ ಸಿಗ್ನಲ್ ಮಾಡ್ಕೊತಾನೆ ಹೋಗೋದು ಚೆನ್ನಾಗಿರುತ್ತೆ ಒಂಥರ. ಐ ಥಿಂಕ್ 10 ಇಳಿದು ನಾವು ಮೋರ್ ದೆನ್ 900 ಮೀಟರ್ ಅಷ್ಟು ಬಂದಿದ್ದೀವಿ. ಇವಾಗ ಯಾರೊಬ್ರು ಕಾಣಿಸ್ತಾ ಇದ್ದಾರೆ. ಅವ್ರು ಮೋಸ್ಟ್ಲಿ ಎಲ್ಲ ಫಾಲ್ಸ್ ಆಟ ಆಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ನಾವಿನ್ನು ಫಾಲ್ಸ್ ರೀಚ್ ಆಗ್ತಾ ಇಲ್ಲ, ಸೌಂಡ್ ಮಾತ್ರ ಕೇಳಿಸ್ತಾ ಇದೆ.
ఆశలాకి సారికని నీకై చూస్తున్నా ಅಲ್ಲಿ ನೋಡಿ ನಮ್ಮ ಕಟ್ಟಪ್ಪ ನಿಂತ್ಕೊಂಡಿದ್ದಾರೆ, ನಮ್ಮ ಸಲ್ಲು ಅವರು. ದೊಣ್ಣೆ ಫಾಲ್ಸ್ ಫ್ರೆಂಡ್ಸ್, ದೊಣ್ಣೆ ಫಾಲ್ಸ್, ಅಂಕೋಲಾ ತಾಲೂಕು ದೊಣ್ಣೆ ಫಾಲ್ಸ್. ಸೊ ಇಲ್ಲಿ ನ್ಯಾಚುರಲ್ ಆದ ಸ್ವಿಮ್ಮಿಂಗ್ ಪೂಲಿಗೆ ಒಂದು ಪಾಂಡ್ ಥರ ರೆಡಿ ಆಗಿದೆ. ಒಳ್ಳೆಯ ವ್ಯೂ, ಮಳೆಗಾಲದಂತೂ ಸಿಕ್ಕಾಪಟ್ಟೆ ನೀರಿದೆ. ಆ್ಯಂಡ್ ಮಿಡ್ಲಲ್ಲಿ ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು, ಅವರಲ್ಲಿ ಕೂತ್ಕೊಂಡಿದ್ರಲ್ಲ ಮಿಡ್ಲ್ ಪಾರ್ಟಲ್ಲಿ ಸ್ವಲ್ಪ ಆಳ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಪೆಡಿಕ್ಯೂರ್ ಅಂತೂ ನ್ಯಾಚುರಲಿ ನಿಮಗೆ ನಮ್ಮ ಮೀನುಗಳೇ ಮಾಡತ್ತಿರುವಂತಹ ಮೀನುಗಳು ನ್ಯಾಚುರಲ್ ಆಗಿ ನಿಮ್ಮ ಪೆಡಿಕ್ಯೂರನ್ನು ಮಾಡುತ್ತೆ. ತುಂಬ ಕಟ್ಗಳು ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಗುಡ್. ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿರಿ, ಈಜಾಡಕ್ಕೆ ಬರದೇ ಇದ್ರೆ ಜಾಸ್ತಿ ಹೋಗ್ಬಿಡಿ ಅಲ್ಲಿ ಮಿಡ್ಲ್ ಸೈಡಲ್ಲಿ, ಯಾಕಂದರೆ ತುಂಬ ಡೀಪ್ ಆಗಿದೆ. ಉಳಿದಿರುವಂಥ ಎಲ್ಲ ಕಡೆಯೂ ಕೂಡ ನೀವು ನಿಂತ್ಕೋಬೋದು, ನಿಮ್ಮ ಹೈಟಿಗೆ ಕರೆಕ್ಟಾಗಿ ಬರುತ್ತೆ. ನಾರ್ಮಲಿ 5.5 ಆ ಥರ ಇದ್ದರೆ. ಸೊ ರೋಹಿತ್ ಅವರು ಆಲ್ಮೋಸ್ಟ್ ಮುಳುಗೋಗಿದ್ರು. ಆ ಗ್ರೂಪಲ್ಲಿರೋ ಯಾರು ಅನ್ನೋನ್ ವ್ಯಕ್ತಿಗಳು ಅವರನ್ನು ಸೇವ್ ಮಾಡಿದ್ರು. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ. ಅವಾಗ ಹೇಳೋಕ್ಕಾಗಲಿಲ್ಲ ಸರ್, ಇವಾಗ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಳುಗೋಗಿದ್ದ ಮನುಷ್ಯ ಮತ್ತೆ ಬಂದ.
ಫ್ರೆಂಡ್ಸ್ ಇಲ್ಲಿ ನಮ್ಮ ಅಣ್ಣ ಯಾರು ಇಟ್ಟು ಟೀ ಶರ್ಟ್ ಎಲ್ಲ ನೀರಿಗೆ ಹಾಕ್ಬಿಟ್ಟಿದ್ದಾರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ವಾಟರ್ ಫಾಲ್ಸು. ಮಳೆಗಾಲದಂತೂ ತುಂಬಿ ರಭಸದಿಂದ ಹರಿಯುತ್ತೆ. ಈಜಾಡೋರಿಗಂತೂ ಒಂದು ಹೇಳಿ ಮಾಡಿಸುವಂಥ ಪ್ಲೇಸು. ಬಟ್ ಆದರೂ ಕೂಡ ಸ್ಟಾರ್ಟಿಂಗ್ ನಾನು ತೋರಿಸಿದ್ನಲ್ವ ಕೆಲವೊಂದಿಷ್ಟು ಡೀಪ್ ಏರಿಯಾ ಕೂಡ ಇದೆ, ಅದನ್ನು ಜಾಗೃತರಾಗಿದ್ದೀರಿ. ಫ್ರೆಂಡ್ಸ್ ಫೈನಲಿ ಮುಗೀತು ನಮ್ಮ ಫಾಲ್ಸ್ ಟ್ರಿಪ್ಪು. ರಿಟರ್ನ್ ಮನೆ ಕಡೆ ಹೊರಟಿದ್ದೀವಿ. ಸೊ ಬ್ಲಾಗ್ ಹೇಗಿತ್ತು, ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಬಿಟ್ಟಕ್ಕೆ ಬೈ ಬಾಯ್. ಫ್ರೆಂಡ್ಸ್ ನಾವು ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡೋಕ್ಕಂತ ಕ್ಲಾತ್ಸ್ನೆಲ್ಲ ಕೂಡ ಬ್ಯಾಗನ್ನು ಕೂಡ ಕ್ಯಾರಿ ಮಾಡಿದ್ವಿ. ಬಟ್ ಅಲ್ಲಿ ಚೇಂಜ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಇದ್ರೆ ಅಂತೂ ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ. ಎಷ್ಟೇ ಸಂಧಿ ಪಂದಿಗೆ ಹೋದರೂ ಕೂಡ ಕಷ್ಟ ಆಗುತ್ತೆ. ಹಸಿ ಆಗಿದೆ ಮೈ ಅಂತ ನಾವೇನು ಟವಲನ್ನು ಸುತ್ಕೊಂಡಿದ್ವಿ. ಬಟ್ ನೋಡ್ರೆ ಮಳೆ ಬೇರೆ ಬರ್ತಾಯಿತ್ತು, ತಲೆ ಮೇಲೆ ಹಾಕ್ಕೊಂಡು ಹೊರಟಿದ್ದೀವಿ ಇವಾಗ. ಸೊ ಫ್ರೆಂಡ್ಸ್ ಈ ವ್ಲಾಗು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಥವಾ ನೀವು ವಿಸಿಟ್ ಮಾಡೋಕ್ಕೆ ನೋಡ್ತಾ ಇದ್ದರೆ ಅಥವಾ ಆಲ್ರೆಡಿ ನೀವು ವಿಸಿಟನ್ನು ಮಾಡಿದರೆ ಅದನ್ನು ಕೂಡ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕೂಡ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಫಾಲ್ಸು. ನೀವು ಬರ್ತಾ ಇದ್ದರೆ ಒಂದು ವೇಳೆ ಗೋಕರ್ಣ ಅಥವಾ ಅಂಕೋಲಾ ಅಥವಾ ಕಾರವಾರ ಕಡೆಗೆ ಬರ್ತಾರೆ ಡೆಫಿನೆಟ್ಲಿ ವಿಸಿಟನ್ನು ಮಾಡಿ. ನಿಮ್ಮ ಸ್ಥಳೀಯ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡೋದು ಸಾಕಷ್ಟು ಬೆಟರ್ ಆಗಿರುತ್ತೆ ಆ್ಯಂಡ್ ಸೇಫ್ ಕೂಡ ಆಗಿರುತ್ತೆ. ಆ್ಯಂಡ್ ಬರ್ತಾ ಇದ್ದರೆ ನೀವು ಯಾವುದೇ ರೀತಿ ಪ್ಲಾಸ್ಟಿಕ್ಕನ್ನು ಕ್ಯಾರಿ ಮಾಡೋದು, ಲಿಟರಿಂಗ್ ಮಾಡೋದನ್ನು ಮಾಡಬೇಡಿ ಫ್ರೆಂಡ್ಸ್. ಕಾಲ್ ದಾರಿಯಲ್ಲಿ ಮೇಲ್ಗಡೆ ಹೋಗಿದ್ವಿ. 1 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಿದ್ವಿ. ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಫೈನಲಿ ನಮ್ಮ ದೊಣ್ಣೆ ಫಾಲ್ಸ್ ಹೋಗ್ತಾ ಇತ್ತು. ಸೊ ಇದೆಲ್ಲ ಹಾಕಿದ್ದಾರೆ ನೇಮ್ ಪ್ಲೇಟು. ಸಿಗೋಣ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಇಲ್ಲಿವರೆಗೂ ಫ್ರೆಂಡ್ಸ್ ಈ ಪ್ಲೇಸ್ ಯಾವುದಂತ ಗೊತ್ತಾಯ್ತಾ? ಲಾಸ್ಟ್ ಇಯರ್ ಜುಲೈ ಟೈಮಲ್ಲಿ ಇದು ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತಲ್ವ, ಒಂದು 10 ಜನ ಏನೋ ಸತ್ತೋಗ್ಬಿಟ್ಟಿದ್ರು. ಇವತ್ತು ಕೇರಳ ನ್ಯೂಸಲ್ಲೆಲ್ಲ ಸಾಕಷ್ಟು ಇದಾಗಿತ್ತಲ್ವ ನ್ಯೂಸು. ಸೊ ಅದೇ ಪ್ಲೇಸ್ ಇದು. ಇನ್ನೂ ಕೂಡ ಗುಡ್ಡ ಏನು ಗೊತ್ತಿತ್ತು, ಸಡನ್ ಆ್ಯಂಡ್ ಮ್ಯಾಸಿವ್ ಲ್ಯಾಂಡ್ ಸ್ಲೈಡು. ಸೊ ಇನ್ನೂ ಕೂಡ ಅಲ್ಲಿ ನೋಡಿ ಮಣ್ಣೆಲ್ಲ ಯಾವ ಥರ ಇದೆ, ಜಾಸ್ತಿ ಹರಿವಿದೆ ಫ್ರೆಂಡ್, ಜಾಸ್ತಿ ಹರಿವಿದೆ. ಮಳೆಗಾಲ ಟೈಮಲ್ಲಿ ನಮ್ಮ ಕಡೆ ಏನಾದರೂ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ವೆಸ್ಟರ್ನ್ ಘಾಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಡೇ ಟೈಮಲ್ಲಿ ನೀವು ಎಲ್ಲಿ ಪ್ಲೇಸಿಗೆ ಡೆಸ್ಟಿನೇಷನ್ ಕವರ್ ಆಗೋ ಥರ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾನೆ ಇರುತ್ತೆ. ಮಳೆಗಾಲ ಸಿಕ್ಕಾಪಟ್ಟೆ ಅಲ್ಲಿ ರೈನ್ಫಾಲ್ ಎಲ್ಲ ಇರುತ್ತೆ. ಓಕೆ, ಸೈನಿಂಗ್ ಆಫ್. ಇಲ್ಲಿಗೆ ನನ್ನ ಬ್ಲಾಗನ್ನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಬ್ಯಾಂಗ್ಳೂರ್ ಅಥವಾ ಚೆನ್ನೈಯಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಸಾಕಷ್ಟು ಬ್ಲಾಗ್ಗಳು ವೀಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಗಣೇಶ ಹಬ್ಬದ ವೀಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.